ಕ್ಯಾಪ್ಸಸ್ ಏನೋ ಒಂದು ಸಿಲಿಂಡರ್ ಏನಿದೆಯಲ್ವಾ, ಅದರ ಲಕ್ಷಣಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಈ ಥರ ನಿಮಗೆ ಬಾರ್ಡ್ರಿಂದ ಫಸ್ಟು ಈ ಒಂದು ಕಾಯಿಲೆ ಸ್ಟಾರ್ಟ್ ಆಗುತ್ತೆ, ಕಾಣ್ತಿದೆಯಾ? ಈ ಥರ ಸ್ಟಾರ್ಟ್ ಆಗಿ ಇದು 2ನೇ ಹಂತಕ್ಕೆ ತಿರುಗಿದಾಗ ಈ ಥರ ಬರುತ್ತೆ ನಿಮಗೆ. ಇದು 2ನೇ ಹಂತ. ಇನ್ನು 3ನೇ ಹಂತ ಇದು ಕಾಣ್ತಿದೆ ನಿಮಗೆ. ಇದು ಕಂಪ್ಲೀಟ್ ಎಲೆ ನಿಮಗೆ ಈ ಥರ ಕೊಳ್ತು ಹಾಳಾಗುತ್ತೆ. ಅದಾದಮೇಲೆ ನಿಮಗೆ ಏನಾಗುತ್ತೆ ಹೇಳಿ, ಬಳ್ಳಿಗಳು ಈ ಥರ ಕಂಪ್ಲೀಟ್ ಬಳ್ಳಿ ಒಣಗಕ್ಕೆ ಶುರು ಮಾಡುತ್ತೆ. ಇದು ಫೈಟಾಪ್ತರಾ ಕ್ಯಾಪ್ಸಸಿ ಅನ್ನೋ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಈ ಒಂದು ಕಾಯಿಲೆ. ಅದರಲ್ಲೂ ನಮ್ಮ ಕಾಳುಮೆಣಸಿನಲ್ಲಿ ಎಲ್ಲೆಲ್ಲಿ ನೀರು ನಿಲ್ಲುತ್ತೆ, ನಾವು ನೋಡಿ ಈ ಥರ ಬಸಿಗಾಲಿನಲ್ಲೇ ಇಷ್ಟಕೊಂಡು ನೀರು ನಿಂತಿದೆ. ಇದು ಈ ಥರ ನೀರು ನಿಲ್ಲುವಂಥ ಜಾಗಗಳು ನಿಮ್ಗೆ ಎಲ್ಲಾದರೂ ಕಂಡು ಬಂತು ಅಂತ ಹೇಳಿದರೆ ಇದು ಕಾಯಿಲೆ ಜಾಸ್ತಿ ಆಗುತ್ತೆ. ದಯವಿಟ್ಟು ನೀರು ನಿಲ್ದಿರೋಂಗೆ ನೋಡ್ಕೊಳ್ಳಿ. ತೋಟದಲ್ಲಿ ನೀರು ನಿಲ್ಲಬಾರ್ದು ಪ್ರಪ್ರಥಮವಾಗಿ. ಆಮೇಲೆ ನೀವು ಕಾಳುಮೆಣಸು ಬಳ್ಳಿ ಮಳೆಗಾಲಕ್ಕಿನ ಪ್ರಾರಂಭದಲ್ಲಿ ಒಂದು ಸರಿ ಬೋರ್ಡೋ ದ್ರಾವಣವನ್ನು ಸ್ಪ್ರೇ, ಅಂದರೆ ಮೈಲ್ತುತ್ತ 1 kg ಮೈಲ್ತುತ್ತ 1 kg ಸುಣ್ಣವನ್ನು ತೊಗೊಂಡು ಸ್ಪ್ರೇ ಮಾಡಬೇಕು. ಅದು ಅದರ ಪಿ ಎಚ್ 7ಕ್ಕೆ ಇರೋ ಹಾಗೆ ನೋಡ್ಕೊಬೇಕು. ತದನಂತರ ಟ್ರೈಕೋಡರ್ಮಾ ಸುಡೋಮನಾಸು ಬೇರುಳ ಇತ್ತು ಅಂತ ಹೇಳಿದರೆ ಮೆಟ್ರೈಸಿಮ್ ಕೂಡ ನಾವು ಹೇಳ್ತೀವಿ. ಆ ಎಲ್ಲ ಜೀವಾಣುಗಳನ್ನು ಬೇವಿನ ಹಿಂಡಿ ಜೊತೆಗೆ ಅಥವಾ ಎರೆಹುಳು ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಚೆನ್ನಾಗಿ ಭೂಮಿಗೆ ಹಾಕಿದರೆ ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಕಾಯಿಲೆ ಬರೋದಿಲ್ಲ. ಪ್ರಿಕಾಷನರಿ ಮೆಜರ್ ಆಗಿ ಬೋರ್ಡ ಮಾಡಿರೋದ್ರಿಂದ ಅಕಸ್ಮಾತ್ ಎಲ್ಲಾದರೂ ನಿಮಗೆ ಕಾಯಿಲೆ ಕಂಡು ಬಂತು ಅಂತ ಹೇಳಿದರೆ ಇಮ್ಮಿಡಿಯೇಟಾಗಿ ಈ ಒಂದು COC ಅಥವಾ ಮೆಟ್ಲಾಕ್ಸಿಲ್ ಮ್ಯಾಂಕೋಜಿಬ್ ಕಾಂಬಿನೇಷನ್ ಇರ್ತಕ್ಕಂಥ ಇಲ್ಲ ಟ್ರೈಜೋಲ್ಸ್ ಏನಿದೆ ನಮ್ಮ ಪ್ರೊಪಿಕೊನಜೋಲು ಹೆಕ್ಸಾಕೊನಜೋಲು ಅವುಗಳನ್ನ ನೀವು ಸ್ಪ್ರೇ ಮಾಡಿದರೆ ಈ ಒಂದು ಕಾಯಿಲೆನ ನಿರ್ವಹಣೆ ಮಾಡ್ಬೋದು. ಬಟ್ ಪ್ರಮುಖವಾಗಿ ನೀರು ನಿಲ್ದಿರೋಂಗೆ ನೋಡ್ಕೊಳ್ಳೋದೇ ತುಂಬ ದೊಡ್ಡ ಒಂದು ಒಳ್ಳೆಯ ಕೆಲಸ. ಥ್ಯಾಂಕ್ ಯು.